ಸೊ ಹಾಯ್ ಹಲೋ ಗಾಯ್ಸ್, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಕನ್ನಡ ಕನ್ನಡ ನಮ್ಮ ಕನ್ನಡ ಕಣಕಣದಲ್ಲೂ ಕನ್ನಡತನವ ಬಿಟ್ಟುಕೊಡದೇನೆ ಬದುಕುತ್ತಿರುವ ಕನ್ನಡಾಭಿಮಾನಿಗಳಿಗೆಲ್ಲ ಈ ಕನ್ನಡಿಗ ಹೇಳೋದೊಂದೇನೆ. ಇವತ್ತು ಒಂದು ತಿಂಗಳಾದ್ಮೇಲೆ ನಾವು ಗೋವಾದಿಂದ ಬಂದು ಫಸ್ಟ್ ಟೈಮ್ ನಾವು ಹುಡುಗರೆಲ್ಲ ಆಚೆ ಬಂದಿದ್ದೀವಿ. ಈಗ ನಾವು ಗೋಕಾರ್ಟಿಂಗ್ ಆಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಸೋಣ. ಇವಾಗ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನೋಡಿ, ಹಾಯ್ ಮಾಡಿ ಆಕಾಶ್. ಆಗಲ್ಲ. ಮತ್ತೇನು ಸಮಾಚಾರ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಕಮೆಂಟ್ ಹಾಕಿ ಎಲ್ಲರೂ ಹೆಂಗಿದ್ದೀರಾ ಅಂತ. ನಾವು ಬಿಂದಾಸಾಗಿದ್ದೀವಿ. ಎಲ್ಲರೂ ಟ್ರಿಪ್ ಹೊಡಿತಾರೆ ಅಷ್ಟೇ. ಗೋವಾ ಅದೇ ಸುಟ್ಟಿರೋದಿನ್ನ ನಾವು ಆರಿಸ್ಕೊಳಕ್ಕಾಯ್ದೆ ಅಲ್ಲ, ಹಂಗೆ ಸುಟ್ಬಿಟ್ಟಿದೆ ಗೋವಾ. ಫುಲ್ ಬರ್ನ್ ಆಗ್ಬಿಟ್ಟಿದೆ ಗೈಸ್ ಕೆಳಗಡೆ. ಗೋವಾಗೆ ಹೋಗಿ ಬಂದಿರೋದು ನಾವು. ಇವತ್ತು ಯಾವ ಗಾಡೀಲಿ ಬಂದಿದ್ದೀವಿ ಅಂದರೆ ನೋಡಿ, ನಮ್ಮದು ಗ್ಯಾಂಗ್ಸ್ಟರ್ ಲೆಜೆಂಡ್ರಿ ಓಮಿನಲ್ಲಿ ಬಂದಿದ್ದೀವಿ ಇವತ್ತು. ಗೈಸ್ ನಾವು ಬಂದಿರೋದು ಈಗ ರೇಸ್ ವೇ ಗೋಕಾರ್ಟಿಂಗ್ ಬರ್ನೌಟ್ ಅಂತ ಇದೇ ನಾವು ಬಂದಿರೋದು. ಕಿರಣ ಹಂಗೆ ಆಯ್ ಮಾಡೋಣ. ಸಾಕು ಎಷ್ಟೋ ನನ್ನೇ ಫೋಕಸ್ ಮಾಡಿ ನನಗಿದ್ರು ಒಂಥರ ಸಂತೋಷ. Pay attention to the safety briefing the track personnel is about to give. They might offer certain instructions for the go-kart you're about to drive. Remember, go-karting can be dangerous and moving parts of the car. Things to watch out for while on the track. Always follow the rules and regulations of the go-kart. There is a hazard on the track. You need to slow down immediately. The blue flag means there is a faster driver behind you and you can let him or her pass you. The green flag means the track is clear and free of any incidents. The checkered flag means your session has ended. Lift one arm to indicate you're slowing down. ನೋಡ್ರೆ ಯಾಕೆ ಯಾರು ಹೋದ್ರೆ ಗೋವಾ ಇಲ್ಲ, ಇದು ನೋಡ್ರೆ ಯಾರು ಗ್ಯಾಪ್ ಹೋಗೋದು ಹೇಳು? ಗೋವಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಂಗೂ ಕ್ಯಾಬ್ಲ ಬದಿರ್ತಾರೆ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಬನ್ನಿ ಹೋಗೋಣ, ಆಡೋಣ. ಗಾಬರಿ ಆಯ್ತಾಯ್ತಾ? ಗಾಬರಿ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಮ್ಗೆಲ್ಲ ಏನು ಗಾಬರಿ ಇಲ್ಲ. ಕಿರಣ ಫಸ್ಟ್ ಟೈಮ್ ಮಾಡಿದ್ವಿ, ಹೆಂಗ ಅನ್ಸ್ತಾ ಇದೆ? ತುಂಬಾ ಒಂಥರ ಟೆನ್ಷನ್ ಆಗ್ತಾ ಇದೆ. ಯಾಕೆ ಕಾರುಗಳು ತರ ಓಡಿಸ್ಬಿಟ್ಟಿದೀವಿ. ಇದು ಯಾವತ್ತೂ ಓಡಿಸಿಲ್ವಲ್ಲ, ಫಸ್ಟ್ ಟೈಮ್. ಹೆಲ್ಮೆಟ್ ಹಾಕೊಳ್ಳ ನೋಡಿ ಕೂತಿದ್ದೀವಿ. ಬನ್ನಿ ಓಡಿಸೋಣ. ಯಾವ್ದಾನ ಒಂದು ಬೆಸ್ಟ್ ಟೈಮ್ ಹೊಡೆದಿರ್ತಾನೆ. ಉಲ್ಲಾಸ್ ಫಸ್ಟು
ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇಲ್ಲಿ ಎಲ್ಲಾರ್ಗು ಪಾಯಿಂಟ್ ಡಿಫ್ರೆನ್ಸ್ ಇದೆ. ನಿಂಗೆ ಮಾತ್ರ 2 ಸೆಕೆಂಡು. ನಾನ್ ಚಿಕ್ಕ ಹುಡುಗರು ಗೆಲ್ಲೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮನೋಜ್ ಗೋ ಕಾರ್ಟಿಂಗ್ದು? ಆಲ್ವೇಸ್ ಎಕ್ಸೈಟಿಂಗ್. ಚೆನ್ನಾಗಿತ್ತಾ? ಇನ್ನೊಂದು ರೌಂಡ್ ಆಡಬೇಕು ಅನ್ಸಿಲ್ಲ? ಇನ್ನೊಂದು ರೌಂಡ್ ಆಡಬೇಕು ಅನಿಸ್ತು, ಟೈಮ್ ಇಲ್ಲ. ಹೌದಾ? ಹೋಗ್ಬೇಕು. ಬನ್ನಿ ಇವಾಗ ಯಾರು ಫೋನ್ ಮಾಡ್ತಾವೆ ತೋರಿಸಿ. ಅಡಿ ಅವ್ರ ಮದರಿಂದ ಫೋನ್ ಮಾಡ್ತಾರೆ. ಬನ್ನಿ ಉಲ್ಲಾಸ್ನ ಕೇಳೋಣ. ಕ್ಲಾಸ್ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೋ ಕಾರ್ಟಿಂಗ್? ಮಸ್ತಾಗಿತ್ತು. ಫಸ್ಟ್ ಬಂದಿದ್ದೀವಿ. ನಿಂದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಸ್ತಾಗಿತ್ತು. ಆದ್ರೂ ಮಾತ್ರ ಒಂದ್ಸಲ ಆಡಿದೀವಿ, 5 ನಿಮಿಷ ಆಡಿದೀವಿ. ಇನ್ನ ಆಡ್ಬೇಕು ಅನ್ನಿಸ್ತು. ಕ್ಯಾಮ್ರಾ ಹೊಡ್ಕೊಂಬ ನನ್ನ ಯಾಕೋ ನೋಡ್ತೀಯಾ? ನಿನ್ನೆ ಕಣ ನೋಡ್ತಾ ಇರೋದು. ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್. ಅದೇ ನನ್ನ ನೋಡ್ಕೊಂಬ ಕ್ಯಾಮ್ರಾ ಹೊಡ್ಕೊಂಡ್ ಮಾತಾಡು ಒಂದೇ. ಆದ್ರೂ ಎಕ್ಸ್ಪೀರಿಯನ್ಸ್ ಮಾತ್ರ ಭಾರಿ ಆಗಿತ್ತು. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟಿದೀನಿ. ಖುಷಿ ಆಯ್ತಾ? ಖುಷಿ ಆಯ್ತು. ನಾನು ಹಿಂಗೆ ಫಸ್ಟ್ ಟೈಮ್ ಮಾಡಿರೋದಣ್ಣ. ನಿಂಗೆ ಹೆಂಗೆ ಅನಿಸ್ತು? ನನಗೆ ಚೆನ್ನಾಗಿ ಅನ್ನಿಸ್ತು. ಓಕೆ, ಪರವಾಗಿಲ್ವಾ? ಪರವಾಗಿಲ್ಲ, ಚೆನ್ನಾಗೇ ಇದೆ. ಥರ್ಡ್ ಬಂದಿದ್ದೀರಣ್ಣ, ಫಸ್ಟ್ ಟೈಮ್ ಮಾಡಿದ್ರು. ಅದೇ ನಾವು ಆಲ್ರೆಡಿ ಬೇಜಾರು ರೇಸ್ಗಳು, ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಸೂರಜ್ ಅವ್ರು ಕರ್ಕೊಂಬಂದಿದ್ದು ನಾನೆಲ್ಲ ಕರ್ಕೊಂಬಂದಿಲ್ಲ, ನನ್ನ ಮೇಲೆ ನೋಡಿ ಇವರು ಸಾಹೇಬ್ರು ಇವ್ರು ಕರ್ಕೊಂಬಂದಿದ್ರು. ಇಲ್ಲ, ಸೂರಜ್ ಅವರು ಕರ್ಕೊಂಬಂದು. ಸೂರಜ್ ಅವರೆಲ್ಲ ನಾನಲ್ಲ ಇವನೇ ಕರ್ಕೊಂಬಂದಿರೋದು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಸರಿ ಆಯ್ತು ಬಿಡು. ಹೆಂಗಿತ್ತು ನಿಂಗೆ ಆಕಾಶ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಲಾಸ್ಟ್ ಏನ್ ಹೇಳ್ತೀರಾ? ಎಲ್ಲರಿಗಿಂತ ಲಾಸ್ಟ್ ಬಂದಿರೋದೇ ಅವನು, ಅದಕ್ಕೆ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಕಾರೇ ಓಡಿಸ್ದಂಗೆ. ಕಾರೇ ಓಡ್ಸಕ್ ಬರಲ್ಲ ನನಗೆ. ಅರೆ ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು. ಓಕೆ, ನೆಕ್ಸ್ಟ್ ಮತ್ತೆ ಬರೋಣ, ಪ್ಲಾನ್ ಮಾಡ್ಕೊಂಡು. ಫಸ್ಟ್ ಇವಾಗ ಸೊ ಗೈಸ್, ಫೈನಲಿ ಮನೆ ಹತ್ರ ರೀಚ್ ಆಗಿದ್ದೀವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಬನ್ನಿ ಗೈಸ್, ಅದೇ ನಮ್ಮನೆ, ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಸೊ ಬನ್ನಿ ಈಗ ಮನೆಗೆ ಹೋಗೋಣ, ಊಟ ಮಾಡೋಣ ಫಸ್ಟ್. ಸೊ ಗೈಸ್, ಊಟ ಮಾಡ್ತಾಯಿದ್ದೀನಿ. ಇವಾಗ ಮನೆಗೆ ಬಂದೆ, ಊಟ ಹಾಕ್ಕೊಂಡಿದ್ದೀನಿ. ಊಟ ಮಾಡಿಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ ಗೈಸ್. ಸೊ ಫಸ್ಟು ಊಟ ಮಾಡ್ಕೊಂಬಿಡೋಣ, ತುಂಬ ಹೊಟ್ಟೆ ಹಸಿದೆ. ಅಷ್ಟು ಊಟ ಗೈಸ್. ನಿನ್ನೆ ಮಲ್ಕೊಂಬಿಟ್ಟೆ. ನಿನ್ನೆ ಬಂದು ಸುಸ್ತಾಗ್ಬಿಟ್ಟಿತ್ತು ಸ್ವಲ್ಪ, ಅದಕ್ಕೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಸೊ ಈಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ ಗೈಸ್. ಒಂಥರ ಹಿಂಗೆ ಅಂದರೆ ಗೈಸ್, ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಇವೊಂದು ಆ ಥರ ಕ್ಷಣಗಳನ್ನೆಲ್ಲ ಕಳೆದಾಗ ತುಂಬ ಚಿಕ್ಕವರು ಅನಿಸ್ತೀವಿ. ತುಂಬ ಖುಷಿ ಆಗುತ್ತೆ. ಏನೋ ಒಂಥರ ನಮ್ಮನೆಲ್ಲ ಇನ್ನೂ ಆಚೆ ಬರುತ್ತೆ ಗೈಸ್. ಆ ಖುಷಿ ನಾವು ಸೋತಾಗ ಇಲ್ಲ ಗೆದ್ದಾಗ, ನಮ್ಮ ಫ್ರೆಂಡ್ಸ್ ಯಾರನ್ನ ಸೋತಾಗ ಅವ್ರು ನಮ್ಗೆ ರೇಗಿಸ್ಬೇಕಾರೆ ನಾವು ಉಳ್ಕೊಳ್ಳೋದು, ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಗೈಸ್. ಈ ಫ್ರೆಂಡ್ಸ್ ಜೊತೆ ಕಳೆಯೋ ಟೈಮ್ ಮಾತ್ರ ಸೂಪರ್. ಏನೋ ಮಾಡೋಕ್ಕಾಗಲ್ಲ. ಎಷ್ಟು ದಿನ ಎಲ್ಲರೂ ಜೊತೆಲಿ ಇರ್ತೀವಿ ಗೊತ್ತಿಲ್ಲ. ಇರೋ ಜನ ಜೊತೆಲಿ ಖುಷಿಯಾಗಿರ್ತೀವಿ ನಾವು, ಅಷ್ಟೇ ಗೈಸ್ ನಮ್ಗೆ ಬೇಕಾಗಿರೋದು. ಏನು ಗೈಸ್ ಹೇಳೋಣ, ನೆನ್ನೆ ಮಲ್ಕೊಂಬಿಟ್ಟೆ. ಈಗ ಟೈಮ್ 10:35. ಸೊ ನಮ್ಮ ಡಯಟ್ ಡ್ರಿಂಕ್ ಕುಡಿತಾ ಇದ್ದೀನಿ. ನಾನು ಕುಡಿದ್ಬಿಟ್ಟು ಹೋಗೊಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಬಂದ್ಬಿಟ್ಟು ಇವತ್ತಿನ ದಿನಚರಿ ಏನಿದೆ. ನಿನ್ನೆ ವ್ಲಾಗ್ ಚಿಕ್ಕದಾಗಿರೋದ್ರಿಂದ ಸೊ ಇವತ್ತು ನಾನು ಸ್ವಲ್ಪ ಹೊರಗಡೆ ಓಡಾಡೋಣ ತೋರಿಸೋಣ ಅಂತಿದ್ದೀನಿ. ಈಗ ಗೈಸ್ ಲೆಟ್ಸ್ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ರೆಡಿ ಎಲ್ಲ ಆಗಾಯಿತು. ನೋಡ್ಕೊಂಬಂದೀವಿ ನನ್ನ ಔಟ್ಫಿಟ್ ರೆಡಿ ಎಲ್ಲ ಆಗಾಯಿತು. ಈಗ ನನ್ನ ತಂಗಿ ಸ್ಕೂಲ್ ಹತ್ರ ಹೋಗ್ಬೇಕು. ನನ್ನ ತಂಗಿ ಸ್ಕೂಲ್ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ರಾಜರಾಜೇಶ್ವರಿ ನಗರಕ್ಕೆ ಬರಬೇಕು. ರಾಜರಾಜೇಶ್ವರಿ ನಗರ ಅಲ್ಲ ಗೈಸ್, ಕೆಂಗೇರಿ, ಆಲ್ಮೋಸ್ಟ್ ರಾಜರಾಜೇಶ್ವರಿ ನಗರ ಹಾಸ್ಪಿಟ್ಲು, ಅಲ್ಲಿಗೆ ಬರಬೇಕು. ಅಲ್ಲಿ ಬಂದು ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಮನೆಗೆ ಬರಬೇಕು. ಫುಲ್ ಸ್ಟ್ರೆಸ್ ಡೇ. ಹೋಗೋಣ. ನೆಕ್ಸ್ಟ್ ಇವತ್ತು ಕಾರ್ ಇಲ್ದಿರೋ ಕಾರಣ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಬೈಕಲ್ಲಿ ನಾನೆಲ್ಲ ಸ್ವಲ್ಪ ದೂರ ಅಂತ ಸುತ್ತಾಡ್ತಾ ಇರೋದು. ಹೋಗಿಲ್ಲ ಗೈಸ್, ಕಾರ್ ಬಂದಾಗಿಂದ ಕಾರ್ ಕಂಫರ್ಟು ಅಂತ ಕಾರ್ ಬಿಟ್ಟು ಬೈಕ್ ಎತ್ತಾನೆ ಇರಲಿಲ್ಲ. ಸೊ ಅದು ನನ್ನ ಕಾರ್ ಸರ್ವಿಸ್ಗೆ ಹೋಗಿರೋದ್ರಿಂದ ಬೈಕಲ್ಲಿ ಹೋಗೋಣ. ಬೈಕಲ್ಲಿ ಹೋಗ್ತೀನಿ. ನಿಮ್ಗೆ ಹಂಗೆ ಯಾವಾಗ ಏನೋ ನಾಳೆ ತೋರಿಸ್ತೀನಿ ಗೈಸ್. ಓಕೆನಾ? ಸಿಗೋಣ ಆಗುತ್ತೆ ಗೈಸ್. ನಂಬರ್ ಪ್ಲೇಟ್ ಬಿದ್ದೋಗಿದೆ ಗಾಡಿದು.
ಇಲ್ಲೇ ಆ ಕಡೆನೆ ನೋಡಿ ಅಲ್ಲಿ ಬಿತ್ತು ಅಂತ ಹೇಳಿದ್ರು. ಇವಾಗ ನೋಡ್ಬೇಕು ರೈಟ್, ಇವಾಗ ನೋಡ್ತೀನಿ ಏನೋ ತೋರಿಸ್ತೀನಿ ಬನ್ನಿ. ಇವಾಗ ಬ್ಯಾಕ್ ನಂಬರ್ ಬಿಡೋದು ರೈಟ್ ಕೇಳಾಗ ಬಿಟ್ಟು ಅಂದರೆ ಹೆಬ್ಬಾಳ್ ಸಿಗ್ನಲ್ ಹೇಳಿದ್ರು. ವಾಪಸ್ ನೋಡ್ತೀನಿ ನಂಬರ್ ಪ್ಲೇಟೇ ಇಲ್ಲ. ರೋಡ್ ಕ್ರಾಸ್ ಮಾಡೋಕ್ಕೂ ಆಯ್ತಲ್ಲ ಗೈಸ್. ಕಂಟಿನ್ಯೂಸ್ ಗಾಡಿ ಬರ್ತಾನೆ ಹೋಗಿ ಮಿನಿಮಮ್ ಒಂದು ನಿಮಿಷದಿಂದ ಅದೇ ಅಂತಿದ್ದೀನಿ. ನೋಡಿ ಹೆಂಗೆ ಬರ್ತಾವೆ, ರೋಡ್ ಕ್ರಾಸ್ ಮಾಡೋಕ್ಕೆ ಆಯ್ತಲ್ಲ ಗೈಸ್. ಆಮೇಲೆ ಬಿಟ್ಟಾಗ ಒಂದು 20 ಆಗಿತ್ತು ಗೈಸ್. ಇವಾಗ 2:10 2:20 1 ಅವರ್ 40 ಕಿಲೋಮೀಟ್ರ್ ಬಂದಿದ್ದೀನಿ. ಸ್ನೇಹಿತರೊಳಗೆ ಬಂದಿರೋದು. ಸೊ ಪಾರ್ಕಿಂಗು ನಾನು ಒಳ್ಳೆ ಕೇಳಿದೆ, ಬಿಟ್ಟಿಲ್ಲ ರಾಗಕವನ್ನ. ಹಾಕಿರೋ ಒಂದು 50 ರೂಪಾಯಿ ಕಾಸು ಇಟ್ಟಿರೋದು ಗೈಸ್. ಓಕೆ ಅಲ್ಲೋಗಿ ಟಕ್ಕಂದ್ರೆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಬಂತೀನಿ. ಸರಿ ಗೈಸ್. ಗೈಸ್ ಫೈನಲಿ ಮನೆಯಾಗೆ ಬಂದೆ. ಆಲ್ರೆಡಿ ಟೈಮ್ 3:05 ನೋಡ್ಬೋದು. 3:05 ಆಗೈತೆ. ನಾನು 12 o'clock ಏನೋ ಮೋಸ್ಟ್ಲಿ ಮನೆ ಬಿಟ್ಟಿದ್ದು. ಕಣ್ಣೆಲ್ಲ ಉರಿದಿದೆ ಗೈಸ್. ಎಷ್ಟು ಒಂದು ದಿನ ಆಗೋಗಿತ್ತು ಗಾಡಿಲೆಲ್ಲ ಓಡಾಡಿ. ಸೊ ಕಣ್ಣೆಲ್ಲ ಉರಿತಿದೆ. ಈಗ ಮನೆಯಾಗೆ ಬಂದೆ. ಆ್ಯಕ್ಚುಲಾಗಿ ಏನಾಯಿತು ಅಂದರೆ ಹೆಬ್ಬಾಳ ಹತ್ರ ಹೋಗ್ಬೇಕಾದ್ರೆ ನಂದು ನಂಬರ್ ಪ್ಲೇಟ್ ಬಿದ್ದೋಗ್ಬಿಟ್ಟಿದೆ. ಸೊ ನಾನು ಸ್ವಲ್ಪ ಸ್ಪೀಡಲ್ಲಿದ್ದೆ. ನನ್ನ ಹಿಂದೆ ನಿಯರ್ಲಿ ಒಂದು 3 kilometers ಫಾಲೋ ಮಾಡ್ಕೊಂಡ್ಬಂದು ನಾನು ಸಿಗ್ನಲ್ ನಿಂತ್ಕೊಂಡಿರ್ಬೇಕಾರೆ ಬಂದು ನನ್ನ ಪಕ್ಕ ನಿಂತ್ಕೊಂಡು ಒಬ್ಬರು ಹೇಳಿದ್ರು. ತುಂಬ ಇಷ್ಟ ಆಯಿತು ಗೈಸ್ ನಿಜವಾಗ್ಲೂ. ಅವ್ನು ಹೇಳ್ದೇನೋ ಫಾಲೋ ಮಾಡ್ದೇನೋ ಇರ್ಬೋದಿತ್ತು ಅವರು, ಆದರೂ ಫಾಲೋ ಮಾಡ್ಕೊಂಡ್ಬಂದು ನಿಮ್ಮ ನಂಬರ್ ಪ್ಲೇಟ್ ಬಿದ್ದೋಯ್ತು ಅಂತ ಹೇಳಿದ್ರು. ನಾನು ವಾಪಸ್ ಹೋಗ್ಲಿಕ್ಕೆ ತೊಗೊಂಬರೋಕ್ಕಾಗಿಲ್ಲ. ಮತ್ತು ವಾಪಸ್ ಬರ್ತಾ ಅಲ್ಲಿ ನೋಡಿದೆ, ಇರಲಿಲ್ಲ ಕೂಡ ನಂಬರ್ ಪ್ಲೇಟು. ಅವ್ರು ಎಕ್ಸಾಕ್ಟ್ ಲೊಕೇಶನ್ ಹೇಳಿದ್ರು. ಸಖತ್ ಖುಷಿ ಆಯಿತು ಗೈಸ್. ನೋಡಿ ಇಂಥವ್ರು ಒಳ್ಳೆಯವ್ರು ಇದ್ದೇ ಇರ್ತಾರೆ. ಸೊ ಇದು 2 ವ್ಲಾಗ್ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇನ್ಮೇಲೆ ಕನ್ಸಿಸ್ಟೆನ್ಸಿ ಆಗಿರ್ತೀನಿ ಗೈಸ್, ಪಕ್ಕ ಇದೊಂದು ಗ್ಯಾರಂಟಿ. ಇನ್ಮೇಲೆ ಪಕ್ಕ ಕನ್ಸಿಸ್ಟೆನ್ಸಿ ಆಗಿರ್ತೀನಿ. ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರುತ್ತೆ. ಅಟ್ಲೀಸ್ಟ್ ಮಂತ್ಲಿ 3 to 4 ವ್ಲಾಗ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ವೀಕ್ಲಿ 1 ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕನ್ಸಿಸ್ಟೆನ್ಸಿನೇ ಮುಖ್ಯ ಅಂತಾರೆ, ನಂಗೆ ಅದೇ ಇಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಷ್ಟು ದಿನ ಎಲ್ಲೂ ಓಡಾಡ್ತಿರಲಿಲ್ಲ, ಮನೇಲೇ ಇರ್ತಿದ್ವಿ, ಆಫೀಸು ಮನೆ. ಸೊ ಅದಕ್ಕೆ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಸೊ ನಿನ್ನೆ ಹೋಗಿದ್ನ ಇವತ್ತೇನು ಅಷ್ಟಿರಲ್ಲ. ಸೊ ನಿನ್ನೆ ಹೋಗಿದ್ನ ಮೇಯ್ನ್ ಕಂಟೆಂಟಾಗಿ ಮಾಡಬೇಕಿತ್ತು. ಸೊ ಟೈಮು ಇಲ್ಲ, ಲೇಟ್ ಆಗಿಬಿಟ್ಟಿತ್ತು. ಮನೆಗೆ ಬರಬೇಕಿತ್ತು, ಕಾಲ್ ಬರ್ತಿತ್ತು ಮನೆಯಿಂದ. ಸೊ ಅದಕ್ಕೆ ಬಂದುಬಿಟ್ವಿ ಜಲ್ದಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ.